ಮೀನು ತಿನ್ನುವಾಗ ಮುಳ್ಳು ಗಂಟಲಿನಲ್ಲಿ ಸಿಲುಕೋದು ಸಾಮಾನ್ಯವಾದ್ರೂ ಅದನ್ನ ನಿರ್ಲಕ್ಷಿಸಬಾರದು. ಸಣ್ಣ ಮುಳ್ಳು ಸಿಲುಕಿದಂತೆ ಅನಿಸಿದ್ರೆ ಉಸಿರಾಟಕ್ಕೆ ತೊಂದರೆ ಇಲ್ಲದ ಸಂದರ್ಭದಲ್ಲಿ ಸ್ವಲ್ಪ ನೀರು ಕುಡಿಯಬಹುದು. ಆದ್ರೆ ಮುಳ್ಳು ಹೋಗದಿದ್ರೆ ಪದೇ ಪದೇ ನೀರು ಕುಡಿಯೋದು ಅಥವಾ ಬಲವಂತವಾಗಿ ಆಹಾರ ನುಂಗುವುದು ಬೇಡ. ಬಾಳೆಹಣ್ಣು, ಅನ್ನ, ಬ್ರೆಡ್, ಕಡಲೆಕಾಯಿ ಅಥವಾ ಪೀನಟ್ ಬಟರ್ ನುಂಗಿ ಮುಳ್ಳನ್ನ ಒಳಗೆ ತಳ್ಳುವ ಮನೆಮದ್ದುಗಳನ್ನ ಪ್ರಯತ್ನಿಸೋದು ಅಪಾಯಕಾರಿ. ಇದರಿಂದ ಮುಳ್ಳು ಇನ್ನಷ್ಟು ಆಳಕ್ಕೆ ಹೋಗಿ ಗಂಟಲು ಅಥವಾ ಅನ್ನನಾಳಕ್ಕೆ ಗಾಯವಾಗಬಹುದು. ವಿನೆಗರ್ ಅಥವಾ ಸೋಡಾ ಕುಡಿದ್ರೆ ಮುಳ್ಳು ಕರಗುತ್ತದೆ ಎಂಬುದಕ್ಕೂ ಖಚಿತ ವೈದ್ಯಕೀಯ ಆಧಾರವಿಲ್ಲ. ಗಂಟಲಿಗೆ ಬೆರಳು, ಚಮಚ ಅಥವಾ ಯಾವುದೇ ವಸ್ತು ಹಾಕಿ ಮುಳ್ಳನ್ನ ತೆಗೆಯಲು ಪ್ರಯತ್ನಿಸಬೇಡಿ. ಮುಳ್ಳು ಹೊರಬರದಿದ್ದರೆ ಅಥವಾ ನೋವು, ನುಂಗಲು ಕಷ್ಟ, ರಕ್ತಸ್ರಾವ, ಕುತ್ತಿಗೆ ಅಥವಾ ಎದೆನೋವು ಕಂಡು ಬಂದ್ರೆ ವೈದ್ಯರನ್ನ ಸಂಪರ್ಕಿಸಿ. ಉಸಿರಾಟಕ್ಕೆ ತೊಂದರೆ ಉಂಟಾದ್ರೆ ತಕ್ಷಣ ತುರ್ತು ವೈದ್ಯಕೀಯ ನೆರವು ಪಡೆಯಬೇಕು. ಮಕ್ಕಳಿಗೆ ಮೀನು ನೀಡುವಾಗ ಮುಳ್ಳುಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕುವುದು ಅತ್ಯಂತ ಮುಖ್ಯ.